ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 35ನೇ ವಚನ. ಭೂಮಿ ಆಕಾಶಗಳು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ದಿನ ದೇವರು ನನ್ನೊಟ್ಟಿಗೂ ನಿನ್ನೊಟ್ಟಿಗೂ ಒಂದು ಶ್ರೇಷ್ಠವಾದ ಮಾತನ್ನ ಈ ದಿನ ನನಗೆ ನಿನಗೆ ದೇವರು ಕೊಡ್ತಾ ಇರುವಂಥದ್ದು. ಭೂಮಿ ಆಕಾಶಗಳು ಅಳಿದು ಹೋಗ್ತದೆ, ಆದರೆ ನಾನು ಆಡಿರುವಂಥ ಮಾತುಗಳು ಅದು ಅಳಿದು ಹೋಗುವುದಿಲ್ಲ. ಹೌದು, ಅನೇಕ ಜನರು ನಮ್ಮ ಜೀವಿತದಲ್ಲಿ ದೇವರು ಮಾಡಿರುವಂಥ ಮಾತುಗಳು ನೆರವೇರ್ತಾ ಇಲ್ವಲ್ಲ, ದೇವರ ವಾಗ್ದಾನಗಳು ನೆರವೇರ್ತಾ ಇಲ್ವಲ್ಲ, ದೇವರ ವಾಕ್ಯಗಳು ನಮ್ಮ ಜೀವನದಲ್ಲಿ ನೆರವೇರ್ತಾ ಇಲ್ವಲ್ಲ ಎಂಬುದಾಗಿ ಕಣ್ಣೀರಿನಲ್ಲೋ, ದುಃಖದಲ್ಲೋ, ವೇದನೆಯಲ್ಲೋ, ಅವಮಾನಗಳಲ್ಲೋ, ಅನೇಕ ಅನ್ಯ ಜನಾಂಗಗಳಿಂದ ಬರುವಂಥ ಟೀಕೆ ಮಾತುಗಳಲ್ಲೋ ಗುರಿಯಾಗಿರುವಂಥ ಪ್ರೀತಿಯುಳ್ಳ ಎಲ್ಲ ದೇವರ ಮಕ್ಕಳೇ, ಈ ದಿನ ದೇವರು ನನ್ನೊಟ್ಟಿಗೂ ಮತ್ತು ನಿಮ್ಮೊಟ್ಟಿಗೂ ಮಾತನಾಡ್ತಾ ಇದ್ದಾರೆ. ಎಷ್ಟೋ ಜನ ಟೀಕಿಸ್ಬೋದು, ಕಣ್ಣೀರಿನಲ್ಲಿ ಇರ್ಬೋದು, ಅವಮಾನದಲ್ಲಿ ಇರ್ಬೋದು, ಆದರೆ ದೇವರು ನಮ್ಮಲ್ಲಿ ನಿಮ್ಮಲ್ಲಿ ಎಷ್ಟೋ ವರ್ಷಗಳ ಹಿಂದೆಯೋ, ಎಷ್ಟೋ ದಿನಗಳ ಹಿಂದೆಯೋ, ಎಷ್ಟೋ ಸಮಯಗಳ ಹಿಂದೆಯೋ ತಾನು ಆಡಿರುವಂಥ ಮಾತುಗಳು ನೆರವೇರ್ತದೆ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಅಬ್ರಹಾಮನ ಜೀವಿತ ನಮ್ಮೆಲ್ಲರೂ ಕೂಡ ಗೊತ್ತಿದೆ. ಅಬ್ರಹಾಮನ ಜೀವಿತ ದೇವರು ಮಾಡಿದಂಥ ವಾಗ್ದಾನಗಳು 25 ವರ್ಷಗಳಾದ ನಂತರವಾಗಿ ತನ್ನ ಜೀವಿತದಲ್ಲಿ ದೇವರು ತಾನು ಆಡಿರುವಂಥ ಮಾತು ನೆರವೇರ್ತಾ ಇದೆ. ಹೌದು, ದುಃಖದಲ್ಲಿ ವೇದನೆ ಇರುವಂಥ ಪ್ರೀತಿಯುಳ್ಳ ಎಲ್ಲ ದೇವರ ಮಕ್ಕಳೇ, ಎಷ್ಟೋ ವರ್ಷಗಳು ಕಳೆದು ಹೋಗಿರ್ಬೋದು, ಎಷ್ಟೋ ದಿನಗಳು ಕಳೆದು ಹೋಗಿರ್ಬೋದು, ಎಷ್ಟೋ ಸಮಯಗಳು ಕಳೆದು ಹೋಗಿರ್ಬೋದು, ಆದರೆ ನಂಬಿಕೆ ಉಳ್ಳವರಾಗಿ ಜೀವಿಸೋಣ, ನಂಬಿಕೆ ಉಳ್ಳವರಾಗಿ ನಾವು ಜೀವನ ಮಾಡೋಣ. ಅಬ್ರಹಾಮನಿಗೆ ಮುಂದೊಂದಿನ ನಿಮ್ಮ ಜೀವನದಲ್ಲಿಯೂ ಕೂಡ ದೇವರು ಆಡಿರುವಂಥ ಮಾತುಗಳು ಏನೆಲ್ಲ ಅಳಿದು ಹೋದ್ರು, ಏನೆಲ್ಲ ನಾಶವಾಗಿ ಹೋದರೂ ಕೂಡ ನಿಮ್ಮ ಜೀವನದಲ್ಲಿ ದೇವರು ಆಡಿರುವಂಥ ಮಾತುಗಳು ಅದು ನೆರವೇರ್ತದೆ. ದೇವರು ಮಾಡಿರುವಂಥ ಪ್ರವಾದನೆಗಳು ನೆರವೇರ್ತಾ ಇದೆ. ನಮ್ಮ ಜೀವಿತದಲ್ಲಿ ದೇವರು ವಾಕ್ಯಗಳ ಮೂಲಕವಾಗಿ ಮಾತನಾಡಿರುವಂಥ ಶಬ್ದಗಳು ಅದನ್ನು ನೆರವೇರಿಸುವ ದೇವರಾಗಿದ್ದಾರೆ. ಆದುದರಿಂದ ನಂಬಿಕೆ ಉಳ್ಳವರಾಗಿ ನಾವು ನಿಲ್ಲೋಣ, ನಂಬಿಕೆ ಉಳ್ಳವರಾಗಿ ಜೀವಿಸೋಣ. ಏನೆಲ್ಲ ಅಳಿದು ಹೋದರೂ ಕೂಡ ಆತನ ಮಾತು ನಮ್ಮ ಜೀವನದಲ್ಲಿ ನೆರವೇರ್ತದೆ. ಪ್ರಾರ್ಥನೆ ಮೂಲಕವಾಗಿ ನಾವುಗಳು ಆಗಿರುವಂಥ ಗುಣ ದೇವರು ತಾನೇ ಈ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇನ್.